Hello students, myself Shweta Nayak, Government Home Science College, Hole Narsipura. So we are already dealing with community nutrition and extension education. In that we are dealt with the introductory part of community nutrition, definitions of community nutrition, and types of community. So let's see the concept of community. The concept of community and public is not significant when dealing with a small population and with the monolithic socio-cultural and economic conditions. The difference between public and community becomes significant only when we are dealing with the big cities and bigger population with the population of diverse socio-economic culture and ancestral background. The concept of community includes geographical locations and socio-cultural groups, and it is more specific. Public health is more inclusive than community health, and it is general public health and nutrition is basically the larger picture of community health and nutrition. So ಇನ್ ಕಾನ್ಸೆಪ್ಟ್ ಆಫ್ ಕಮ್ಯುನಿಟಿಯಲ್ಲಿ ಏನಾಗುತ್ತೆ ಅಂದರೆ, ಈ ಕಮ್ಯುನಿಟಿ ನ್ಯೂಟ್ರಿಷನ್ ಬೇರೆ, ಪಬ್ಲಿಕ್ ನ್ಯೂಟ್ರಿಷನ್ ಬೇರೆ. ಈ ಕಮ್ಯುನಿಟಿ ನ್ಯೂಟ್ರಿಷನ್ ಅಂದರೆ ಇಟ್ಸ್ ಡೀಲಿಂಗ್ ವಿತ್ ದ ಸ್ಮಾಲ್ ಪಾಪ್ಯುಲೇಷನ್ ವಿತ್ ದ ಸೇಮ್ ಆರ್ ಡೈವರ್ಸ್ ಕಲ್ಚರಲ್ ಗ್ರೂಪ್ ಆರ್ ವಿತ್ ದ ಡಿಫ್ರೆಂಟ್ ಎಕನಾಮಿಕಲ್ ಗ್ರೂಪ್. ಫಾರ್ ಎಕ್ಸಾಂಪಲ್, ಒಂದು ಹಳ್ಳಿಯಲ್ಲಿ ಅಂತಂದರೆ ನಾವಲ್ಲಿ ಸೇಮ್ ಎಕನಾಮಿಕ್ ಗ್ರೂಪನ್ನು ನೋಡ್ತೀವಿ, with a little variance, same caste, same food habitats, ಸೇಮ್ ಕಲ್ಚರನ್ನು ನೋಡ್ತೀವಿ. ನೆಕ್ಸ್ಟ್ ಪಬ್ಲಿಕಲ್ಲಿ ಏನಾಗುತ್ತೆ, ಇಲ್ಲಿ ವೈಡ್ ವೆರೈಟಿ ಆಗುತ್ತೆ. ಇಟ್ಸ್ ಓವರ್ ಆಲ್ ಪಾಪ್ಯುಲೇಷನ್. ಸೊ ಅದಕ್ಕೆ ನಾವಿಲ್ಲಿ ಪಬ್ಲಿಕ್ ಅಂತ ಕರಿತೀವಿ. ಸೊ ಈ ಪಬ್ಲಿಕ್ಕಿಗೂ ಮತ್ತು ಕಮ್ಯುನಿಟಿಗೆ ಏನು ಡಿಫ್ರೆನ್ಸು ಅಂತಂದರೆ, ಡೀಲಿಂಗ್ ವಿತ್ ದ ಬಿಗ್ ಕಮ್ಯುನಿಟಿ ಆ್ಯಂಡ್ ಬಿಗ್ಗರ್ ಪಾಪ್ಯುಲೇಷನ್ with the different socio-economic status and with the culture and with their ancient background. ಅಂದರೆ ಪಬ್ಲಿಕಲ್ಲಿ ತುಂಬ ದೊಡ್ಡ ದೊಡ್ಡ ಸಿಟಿಗಳು ಬರ್ತವೆ, ಬೇರೆ ಬೇರೆ ವೆರೈಟೀಸ್ ಆಫ್ ಕಮ್ಯುನಿಟೀಸ್ ಬರ್ತವೆ, ಜೊತೆಗೆ ಬೇರೆ ಬೇರೆ ರೀತಿಯಾದ ಆರ್ಥಿಕ ಸ್ಥಿತಿ ಬರುತ್ತೆ, ಅವರ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಬೇರೆ ಆಗುತ್ತೆ, ಅವರ ಫುಡ್ ಹ್ಯಾಬಿಟಾಟ್ಸ್ ಬೇರೆ ಆಗುತ್ತೆ, ಅವರ ಜೀವನ ಶೈಲಿನೂ ಬೇರೆ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಆಫ್ ಕಮ್ಯುನಿಟಿಯಲ್ಲಿ ಏನಾಗುತ್ತೆ ಅಂತಂದರೆ, ಕಮ್ಯುನಿಟಿಯಲ್ಲಿ ಏನಾಗುತ್ತೆ ಅಂತಂದರೆ, ಈ ಜಿಯೋಗ್ರಫಿಕಲ್ ಲೊಕೇಶನ್, ಆಮೇಲೆ ಅವರ ಕಲ್ಚರ್ ಗ್ರೂಪ್ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ, ಮೋರ್ ಆರ್ ಲೆಸ್ ಸೇಮ್ ಇರುತ್ತೆ ಕಮ್ಯುನಿಟಿಯಲ್ಲಿ. ಸೊ ಈ ಕಮ್ಯುನಿಟಿ ಹೆಲ್ತನ್ನು ಎನ್ಹ್ಯಾನ್ಸ್ ಮಾಡೋದೇ ಇಲ್ಲಿ ಕಮ್ಯುನಿಟಿ ನ್ಯೂಟ್ರಿಷನ್ ಆಗಿರುತ್ತೆ. ಸೊ ಕಮ್ಯುನಿಟಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಈಸ್ ಆನ್ ಓವರ್ to and an expansion of public health and nutrition that encompasses the aspect of groups and subgroups of people within communities, addressing psychosocial, physical, spiritual, emotional and other aspect of their existence that relates to their quality of life. So ಈ ಕಮ್ಯುನಿಟಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನಲ್ಲಿ ಏನೇನು ಆಸ್ಪೆಕ್ಟ್ಗಳು, ಏನೇನು ಭಾಗಗಳು ಬರ್ತವೆ ಅಂದರೆ, ಇಲ್ಲಿ ಗ್ರೂಪ್ಸಲ್ಲಿ ಮತ್ತು ಸಬ್ ಗ್ರೂಪ್ಸ್ ಇರ್ತವೆ. ಅವರಲ್ಲಿ ಬೇರೆ ಬೇರೆ ಅವರ ಸೈಕೋಸೋಷಿಯಲ್ ಅಂದರೆ ಅವರ ಸಾಮಾಜಿಕ ಬೆಳವಣಿಗೆ, ಬೇರೆ ಬೇರೆ ವಿಧವಾದ ಸಾಮಾಜಿಕ ಬೆಳವಣಿಗೆ ಇರುವಂತಹ ಪರ್ಸನ್ಸ್ ಇರ್ತಾರೆ. ಅವರ ಫಿಸಿಕಲ್ ಸ್ಟೇಟಸ್ ಬೇರೆ ಇರುತ್ತೆ, ಅವರ ಆಧ್ಯಾತ್ಮಿಕ ಸ್ಟೇಟಸ್ ಬೇರೆ ಇರುತ್ತೆ, ಹಾಗೆ ಅವರ ಭಾವನಾತ್ಮಕ ಸ್ಟೇಟಸ್ಸು ಬೇರೆ ಇರುತ್ತೆ. ಸೊ ಈ ರೀತಿ ವೆರೈಟೀಸ್ ಅಂದರೆ ಹೀಗೆ ಮೇಲೆ ಕೆಳಗೆ ಇರೋವಂತಹ ಅಂದರೆ ವೆರೈಟೀಸ್ ಅಂತಂದರೆ ಇಲ್ಲಿ ಸಣ್ಣದು ದೊಡ್ಡದು ಈ ರೀತಿ ಇರೋವಂತಹ ಎಲ್ಲ ಕಮ್ಯುನಿಟಿಗಳನ್ನು ಬೇಸ್ ಇಟ್ಕೊಂಡು ಅವರ ಕ್ವಾಲಿಟಿ ಆಫ್ ಲೈಫನ್ನು ಇಟ್ಕೊಂಡು ಸ್ಟಡಿ ಮಾಡೋವಂತಹದ್ದೇ ಇಲ್ಲಿ ಕಮ್ಯುನಿಟಿ ನ್ಯೂಟ್ರಿಷನ್ ಆಗುತ್ತೆ. ಸೊ ಕಮ್ಯುನಿಟಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಈಸ್ ದ ಹೆಲ್ತ್ ಆಫ್ ಗ್ರೂಪ್
of individual, including the distribution of health levels within the group. The goal is to improve the health of a given population. It is a component of public health and it will be very difficult to separate them. It is actually the size of their population, desired output, and changes the factors that make differences. ಸೊ ಈ ಕಮ್ಯುನಿಟಿ ನ್ಯೂಟ್ರಿಷನ್ದು ಗೋಲ್ ಏನು ಅಂತಂದರೆ, ಕೊಟ್ಟಿರೋಂತಹ ಪಾಪ್ಯುಲೇಷನ್ ಅಂದರೆ ಈಗ ಒಂದು ಹೊಳೆ ನರಸೀಪುರದಲ್ಲಿ ಏನಂತ ಮಾಡಿದ್ದಾರೆ, ಡಿಫ್ರೆಂಟ್ ವಾರ್ಡ್ಗಳು ಮಾಡಿದ್ದಾರೆ. ಸೊ ಆ ವಾರ್ಡಲ್ಲಿ ಆಗುವಂತಹ ವೇರಿಯೇಷನ್ಸನ್ನು ಏನು ಮಾಡ್ತಾರೆ, ವಾರ್ಡ್ ಕೌನ್ಸಿಲರ್ಗಳು ಏನು ಮಾಡ್ತಾರೆ, ಗಮನ ಹರಿಸ್ತಿರ್ತಾರೆ. ಸೊ ಇಲ್ಲಿ ಇವರ ಮೇನ್ ಅಂದರೆ, ಈಗ ನಾವು ಅಂಗನವಾಡಿ ಫಾರ್ ಎಕ್ಸಾಂಪಲ್, ಅಂಗನವಾಡಿ 1,000 ಮನೆಗೆ ಒಂದು ಅಂಗನವಾಡಿ ಇರುತ್ತೆ. ಸೊ ದಟ್ ಇಸ್ ದ ಒನ್ ಗ್ರೂಪ್. ಸೊ ಅಂಗನವಾಡಿ ವರ್ಕರ್ಸ್ ಏನು ಮಾಡ್ತಾರೆ ಅಂತಂದರೆ, ಆ ಗ್ರೂಪಲ್ಲಿ ಬರೋಂತಹ ಹೆಣ್ಮಕ್ಳೆಷ್ಟು, ಗಂಡು ಮಕ್ಕಳೆಷ್ಟು, ಏಜ್ ಎಷ್ಟು, ಸೊ 0 to 5 ಎಷ್ಟಿದ್ದಾರೆ, 5 to 15 ಎಷ್ಟಿದ್ದಾರೆ, 15 to 25 ಎಷ್ಟಿದ್ದಾರೆ, ಮ್ಯಾರಿಡ್ ಎಷ್ಟಿದ್ದಾರೆ, ಅನ್ಮ್ಯಾರಿಡ್ ಎಷ್ಟಿದ್ದಾರೆ, ಪ್ರೆಗ್ನೆಂಟ್ ಎಷ್ಟಿದ್ದಾರೆ, ಲ್ಯಾಕ್ಟೇಟಿಂಗ್ ಅಂದರೆ ಬಾಣಂತಿಯರು ಎಷ್ಟಿದ್ದಾರೆ, ಸೊ ಈ ರೀತಿ ಏಜ್ಡ್ ಎಷ್ಟಿದ್ದಾರೆ. ಸೊ ಈ ರೀತಿಗಳನ್ನು ಇವರು ಲೆಕ್ಕ ಹಾಕ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ಅವ್ರ ನ್ಯೂಟ್ರಿಷನಲ್ ಲೆವೆಲ್ ಏನಿದೆ, ಹೀಗೆ ಪ್ರತಿಯೊಂದನ್ನು ಸ್ಟಡಿ ಮಾಡಿಬಿಟ್ಟು ಅವ್ರನ್ನ ಎನ್ಹ್ಯಾನ್ಸ್. ನೀವು ನೋಡಿರ್ಬೋದು ಅಂಗನವಾಡಿಯಲ್ಲಿ ಏನು ಮಾಡ್ತಾರೆ, ನ್ಯೂಟ್ರಿಷನ್ ಫುಡ್ಡನ್ನು ಪ್ರೊವೈಡ್ ಮಾಡ್ತಾರೆ ಫಾರ್ 5 to 5 years ಚಿಲ್ಡ್ರನ್, ಮತ್ತು ಅಡೋಲೆಸೆನ್ಸ್ ಅಂದರೆ ಕಿಶೋರಿಯವ್ರಿಗೆ ಕೊಡ್ತಾರೆ, ಆಮೇಲೆ ಬಾಣಂತಿಯವ್ರಿಗೆ ಕೊಡ್ತಾರೆ, ಪ್ರೆಗ್ನೆಂಟ್ ಲೇಡೀಸಿಗೂ ಕೊಡ್ತಾರೆ. ಸೊ ದಟ್ ಇಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ, ದೇ ಆರ್ ಟ್ರೈಯಿಂಗ್ ಟು ಮೇಂಟೈನ್ ದೇರ್ ಕಮ್ಯುನಿಟಿ ಹೆಲ್ತ್. ಓಕೆ, ಯಾಕಂದರೆ ಎಲ್ಲರೂ ಆರ್ಥಿಕ ಸ್ಥಿತಿ ಸೇಮ್ ಆಗಿರಲ್ಲ, ಎಲ್ಲರಿಗೂ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ಅಂತಹ ಸ್ಕಿಲ್ಸ್ ಇರಲ್ಲ. ಅವರಿಗೆ ಎಲ್ಲ ತಮಗೆ ಬೇಕಾಗಿರೋ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡ್ಕೊಳ್ಳೋ ಅಂತಹ ಅಬಿಲಿಟಿ ಇರಲ್ಲ. ಸೊ ಅದಕ್ಕೆ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ, ಥ್ರೂ ದ ಗೌರ್ಮೆಂಟ್ ಆರ್ಗನೈಸೇಷನ್ ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಇಲ್ಲಿ ಈ ಕಮ್ಯುನಿಟಿ ಹೆಲ್ತನ್ನು ಮೇಂಟೈನ್ ಮಾಡುವಂತಹದ್ದು. ಸೊ ಆಮೇಲೆ ಇದು ತುಂಬ ಕಷ್ಟಕರವಾದ ಕೆಲಸನೂ ಹೌದು, ಬಟ್ ಇಂಟ್ರೆಸ್ಟಿಂಗ್ ಕೆಲಸನೂ ಹೌದು. ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಗ್ರೂಪ್ಸ್, ಏಜ್ ಗ್ರೂಪ್ಸ್ ಇರ್ತಾರೆ, ಜೆಂಡರ್ ಡಿಫ್ರೆನ್ಸ್ ಇರುತ್ತೆ, ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಡಿಫ್ರೆನ್ಸ್ ಇರುತ್ತೆ, ನ್ಯೂಟ್ರಿಷನ್ ಪ್ರಾಬ್ಲಮ್ ಡಿಫ್ರೆಂಟ್ ಇರುತ್ತೆ. ಸೊ ಹೀಗೆ ಆ ಕಮ್ಯುನಿಟಿಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಪೋಲಿಯೋ ಹಾಕ್ತಾರೆ ಅಂತಂದರೆ ಏನು ಆ ಗುಂಪಲ್ಲಿ, ಆ ವಿಲೇಜಲ್ಲಿ ಪೋಲಿಯೋ ಹಾಕ್ತಾಯಿದ್ದಾರೆ. ಸೊ ಅಲ್ಲಿ ಎಲ್ಲ ಮನೆಗಳು ಪೋಲಿಯೋ ಕವರ್ ಆಗಿದೆನಾ, ಇಲ್ಲ. ಸೊ ಇದನ್ನೆಲ್ಲ ಈ ರೀತಿ ಎಲ್ಲ ಕಮ್ಯುನಿಟಿ ವೈಸ್ ಹೆಲ್ತ್ಗಳನ್ನು ನೋಡಿಕೊಳ್ಳುವಂತಹದ್ದು. ನೆಕ್ಸ್ಟು ಏನು ಸ್ಕೋಪು, ಏನು ಅವಕಾಶಗಳು ಇವಕ್ಕೆ ಅಂತಂದರೆ, ಕಮ್ಯುನಿಟಿ ನ್ಯೂಟ್ರಿಷನ್ ಎಫರ್ಟ್ಸ್ ಇನ್ವಾಲ್ವ್ಸ್ ಅ ವೈಡ್ ರೇಂಜ್ ಆಫ್ ಪ್ರೋಗ್ರಾಮ್ಸ್ that provide increased access to food resources, nutrition, information and education and health related care. ಸೊ ಇದರಲ್ಲಿ ಈ ಕಮ್ಯುನಿಟಿ ನ್ಯೂಟ್ರಿಷನಲ್ಲಿ ಬರೋಂತಹ ಪ್ರೋಗ್ರಾಮ್ಸ್ ಏನನ್ನು, ಈ ಯಾವ ವಿಷಯವನ್ನು ಡಿಸ್ಕಸ್ ಮಾಡುತ್ತೆ ಅಂತಂದರೆ, ಒಂದು ಫುಡ್ ರಿಸೋರ್ಸ್, ಆಹಾರ ಸಂಪನ್ಮೂಲಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಅಲ್ಲಿನ ಪೋಷಕಾಂಶಗಳ ಇನ್ಫಾರ್ಮೇಷನ್ ಅಂದರೆ, ಆ ಗ್ರೂಪಿನ ಪೋಷಕಾಂಶಗಳ ಇನ್ಫಾರ್ಮೇಷನ್ ಅಂದರೆ ಯಾರಿಗೆ ಎಷ್ಟು ಜನ ಐರನ್ ಡೆಫಿಷಿಯನ್ಸಿ ಇದೆ, ಎಷ್ಟು ಜನಕ್ಕೆ ಏನು ರಕ್ತಹೀನತೆ ಇದೆ, ಎಷ್ಟು ಜನ ಇಲ್ಲಿ ಬಾಣಂತಿಯರಿದ್ದಾರೆ, ಎಷ್ಟು ಜನ ಇಲ್ಲಿ ಪ್ರೆಗ್ನೆಂಟ್ ಇದ್ದಾರೆ, ಅವರಲ್ಲಿ ಕ್ಯಾಲ್ಶಿಯಮ್ ಹೇಗಿದೆ, ಅವರಲ್ಲಿರೋ ಪ್ರೋಟೀನ್ ನ್ಯೂನತೆ ಹೇಗಿದೆ. ಸೊ ಈ ರೀತಿ ಎಜುಕೇಷನ್ ಅಂದರೆ ರಿಗಾರ್ಡಿಂಗ್ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಕೊಡ್ತಾರೆ, ಜೊತೆಗೆ ಅವರಿಗೆ ಹೆಲ್ತ್ ಎಜುಕೇಷನನ್ನು ಕೊಡುವಂತಹದ್ದು. They also include efforts to change behavior and initiate policy. Over the year, researchers have shown for health promotion and diseases prevention, community has to be the focal point. Local values, norms and environment have significant effect on shaping an individual attitude and behavior. The role of community nutrition is becoming challenging and viable as the both disseminates valuable health and nutrition information. ಸೊ ಕಮ್ಯುನಿಟಿಗೆ ನ್ಯೂಟ್ರಿಷನ್ ಇಂಪಾರ್ಟೆನ್ಸನ್ನು ತಿಳಿಸೋ ಅಂತಹದ್ದು. ಸೊ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಯಿತು ಅಂತಂದರೆ ನಮ್ಮ ಹೆಲ್ತ್ ಹೇಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಹೆಲ್ತ್ ಎಫೆಕ್ಟ್ ಆಗೋದ್ರಿಂದ ನಾವು ಮಾಡುವಂತಹ ಕೆಲಸ ಮಾಡುವ ತೀವ್ರಗತಿ ಏನಿರುತ್ತೆ ಅದು ಕ್ರಮೇಣ ಕಡಿಮೆ ಆಗುತ್ತೆ. ಇದರಿಂದ ಹೇಗೆ ನಮ್ಮ ಆರ್ಥಿಕ ಸ್ಥಿತಿ ಹೇಗೆ ಎಫೆಕ್ಟ್ ಆಗುತ್ತೆ. ಸೊ ಇದರೆಲ್ಲದ್ರ ಬಗ್ಗೆ ಇಲ್ಲಿ ಏನು ಮಾಡ್ತಾರೆ, ಎಜುಕೇಷನನ್ನು
ವಿಲೇಜರ್ಸ್ಗೆ ಅಂದರೆ ಆ ಕಮ್ಯುನಿಟಿಗೆ ಕೊಡ್ತಾರೆ. The extent and magnitude to which nutrition problem persists in developing countries like India, malnutrition is said to be blot on India head. Today, despite of affluent economy and its citizens having right to food, India has become an interesting case study for all those working in the field of nutrition. Some call it calorie puzzle. Today, the nutrition problem have become an object of interest for a multidiscipline like medical, public health specialist, food scientist, home scientist, biochemist, agriculture scientist, nutritionist, economist, statistician, generalist, and extension worker, and communication experts. This shows how the nutrition problems are discussed in the various platforms. So, ನಮ್ಮ ಇಂಡಿಯಾದಲ್ಲಿ ನ್ಯೂಟ್ರಿಷನ್ ರಿಲೇಟೆಡ್ ಯಾವ ಪ್ರಾಬ್ಲಮ್ ಜಾಸ್ತಿ ಹೈಲೈಟ್ ಆಗಿದೆ ಅಂದರೆ ಮಾಲ್ನ್ಯೂಟ್ರಿಷನ್, ಅಂದರೆ ಪೋಷಕಾಂಶಗಳ ನ್ಯೂನತೆ. ಇಲ್ಲಿ ಮೇನ್ ರೈಟ್ ಫಾರ್ ಫುಡ್ ಅಂದರೆ ನಮಗೆ ಆಹಾರ ತಿನ್ನುವಂತಹ ಹಕ್ಕು ಏನಿದೆಯಲ್ಲ, ಇದು ಯಾವ ರೀತಿ ಕಮ್ಯುನಿಟಿಯಲ್ಲಿ ಹೇಗೆ ಮೆಸೇಜನ್ನು ಕಮ್ಯುನಿಟಿಯಲ್ಲಿ ಹರಡ್ತಾರೆ ಅಂತಂದರೆ, ಕೆಲವೊಂದು ಗೇಮ್ ಮಾಡಿಬಿಟ್ಟು ಅದರ ಇಂಪಾರ್ಟೆನ್ಸನ್ನು ತಿಳಿಸ್ಕೊಂಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಕ್ಯಾಲೋರಿ ಪಜಲ್ ಅಂದರೆ ಹಾವು ಏಣಿ ಆಟ. ಯಾವ ಪದಾರ್ಥ ತಿಂದರೆ ನೀವು ಏಣಿನ ಏರ್ತೀರ ಅಂದರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಯಾವ ಪದಾರ್ಥ ತಿಂದರೆ ನೀವು ಹಾವು ಹತ್ರ ಕಚ್ಚಿಸ್ಕೊಳ್ತೀರಾ, ಆಮೇಲೆ ನಿಮ್ಮ ಆರೋಗ್ಯ ಇಳಿಕೆ ಆಗುತ್ತೆ. ಸೊ ಈ ರೀತಿ ಎಜುಕೇಷನನ್ನು ಮಾಲ್ನ್ಯೂಟ್ರಿಷನ್ ಮೇಲೆ ಕೊಡ್ತಾರೆ. ಸೊ ಈ ಮಾಲ್ನ್ಯೂಟ್ರಿಷನ್ ತುಂಬ ತೀವ್ರಗತಿಯಲ್ಲಿ ಆಗ್ತಾನೆ ಇದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಿರುವಂತಹ ಮಾಲ್ನ್ಯೂಟ್ರಿಷನ್ ಫ್ಯಾಕ್ಟ್ಗಳಲ್ಲಿ ನಾವು ನೋಡಿರ್ತಂಥದ್ದೇನು ಅಂತಂದರೆ, ಮೆಜಾರಿಟಿ ಆಫ್ ಅಂಡರ್ 5 ಚಿಲ್ಡ್ರನ್ಸ್ ಆರ್ ಸಫರಿಂಗ್ ಫ್ರಮ್ ಮಾಲ್ನ್ಯೂಟ್ರಿಷನ್. ಸೊ ಈ ನ್ಯೂಟ್ರಿಷನ್ ಪ್ರಾಬ್ಲಮ್ಸನ್ನು ಯಾವ ಫೀಲ್ಡಲ್ಲಿ ಸ್ಟಡಿ ಮಾಡ್ತಾರೆ ಅಂತಂದರೆ, ಮೆಡಿಕಲ್ಲು, ಪಬ್ಲಿಕ್ ಹೆಲ್ತ್ ಸ್ಪೆಷಲಿಸ್ಟು, ಫುಡ್ ಸೈಂಟಿಸ್ಟು, ಹೋಮ್ ಸೈಂಟಿಸ್ಟು, ಮತ್ತು ಬಯೋಕೆಮಿಸ್ಟ್ ಅವರು, ಅಗ್ರಿಕಲ್ಚರ್ ಸೈಂಟಿಸ್ಟು, ನ್ಯೂಟ್ರಿಷನ್, ಆಮೇಲೆ ಎಕನಾಮಿಕ್ಸ್ಟ್ ಅವರು, ಸ್ಟ್ಯಾಟಿಸ್ಟಿಷಿಯನ್ ಅವರು, ಜರ್ನಲಿಸ್ಟ್ ಮತ್ತು ಎಕ್ಸ್ಟೆನ್ಷನ್ ವರ್ಕರ್ಸು, ಕಮ್ಯುನಿಕೇಷನ್ ಎಕ್ಸ್ಪರ್ಟ್ಸ್, ಇವರೆಲ್ಲರೂ ಈ ನ್ಯೂಟ್ರಿಷನ್ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ಇನ್ಫಾರ್ಮೇಷನನ್ನು ತಲುಪಿಸೋವಂಥದ್ದು ಯಾರಿಗೆ, ಜನರಿಗೆ. ಸೊ ದಟ್ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಬರಲಿ. ಏನಿದು ನ್ಯೂಟ್ರಿಷನ್, ಏನಿದು ಕಮ್ಯುನಿಟಿ ನ್ಯೂಟ್ರಿಷನ್, ಯಾಕೆ ನಮ್ಮ ನ್ಯೂಟ್ರಿಷನ್ ಬಗ್ಗೆ ಇವರೆಲ್ಲರೂ ಕೇರ್ ಮಾಡ್ತಾರೆ, ಇದರಿಂದ ನಮ್ಮ ದೇಶದ ಆರ್ಥಿಕತೆಯೂ ಫಸ್ಟ್ ನಮ್ಮ ಆರ್ಥಿಕತೆ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ದೇಶದ ಆರ್ಥಿಕತೆಯೂ ಕಡಿಮೆ ಆಗುತ್ತೆ, ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳು ನ್ಯೂಟ್ರಿಷನ್ ಪ್ರಾಬ್ಲಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. So students, here we are discussed with the community nutrition concept and the scope for community nutrition. So next session alli ನಾವು further aspect ಅನ್ನು learn ಮಾಡೋಣ. Thank you.